ಹಾಸನ ನಗರದಲ್ಲಿ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದು ಮತ್ತೋರ್ವಳ ಸ್ಥಿತಿ ಗಂಭೀರವಾಗಿದೆ. ಸೂಚನಾ ಫಲಕಗಳಿಲ್ಲದೆ ಮತ್ತೆ ಬಣ್ಣ ಮಾಸಿದ ಹಂಸಗಳಿಂದ ಈ ದುರ್ಘಟನೆ ಸಂಭವಿಸಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ರಸ್ತೆ ಸುರಕ್ಷತೆಗೆ ಸೂಕ್ತ ಕ್ರಮ ವಹಿಸೋದಕ್ಕೆ ಹಂಸಗಳನ್ನ ಹಾಕ್ತಾರೆ. ಆದರೆ ಹಂಸಗಳೇ ಇಲ್ಲಿ ಯಮ ಸ್ವರೂಪಿಯಾಗಿ ಒಂದು ಜೀವವನ್ನೇ ಪಡೆದು ಬಲಿ ಪಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಯುವತಿಯ ಜೀವ ಬದುಕು ಇವೆಲ್ಲದರ ನಡುವೆ ಹೋರಾಟ ನಡೆಸ್ತಾ ಇದ್ದಾಳೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ. ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿರ್ತಕ್ಕಂಥ ಹಂಸಗಳಿಗೆ ಬಲಿ ಮುಂದುವರಿತಾ ಇರತಕ್ಕಂಥದ್ದು. ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ಅಪಘಾತ ನಡೆದು ಯುವಕ ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ಇದೀಗ ಹಾಸನದಲ್ಲೂ ಕೂಡ ಯುವತಿಯೋರ್ವಳು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಇನ್ನು ದಾರಿಯಲ್ಲಿದ್ದ ಹಂಸ ಕಾಣದ ಪರಿಣಾಮ ದ್ವಿಚಕ್ರ ವಾಹನ ರಸ್ತೆಗೆ ಉರುಳಿ 23 ವರ್ಷದ ಪ್ರಿಯಾ ಸ್ಥಳದಲ್ಲೇ ಮೃತಪಟ್ಟಿದ್ರೆ 24 ವರ್ಷದ ಸ್ವಾತಿ ಅಂತಕ್ಕಂಥ ಯುವತಿಯ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಹಾಸನದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಗಾಯಾಳು ಸ್ವಾತಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳನ್ನ ಹಾಕಲಾಗಿದ್ದು ಈ ಬಗ್ಗೆ ಕನಿಷ್ಠ ಸೂಚನಾ ಫಲಕವನ್ನು ಕೂಡ ಹಾಕಿಲ್ಲ. ಅಂಡ್ ಈ ರೀತಿ ಅವೈಜ್ಞಾನಿಕ ಅಂಶಗಳ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಮಾಯಕರ ಪ್ರಾಣ ಕಳ್ಕೊಳ್ಳೋದಕ್ಕೆ ದಾರಿಯಾಗ್ಬಿಟ್ಟಿದೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅಂಶಗಳ ಮೇಲೆ ಬಿಳಿ ಬಣ್ಣದ ಪಟ್ಟಿ ಕೂಡ ಬಳಿದಿರ್ಲಿಲ್ವಂತೆ, ಅದು ಕೂಡ ಮತ್ತೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಇವೆಲ್ಲವೂ ಕೂಡ ಮುಗಿಲು ಮುಟ್ಟಿತ್ತು. ಮತ್ತೊಂದು ಕಡೆ ಸ್ವಾತಿ ಅವ್ರಿಗೆ ಬಹಳ ಬೈಕ್ ಕ್ರೇಜ್ ಅಂತೆ. ಬುಲೆಟ್ ಬೈಕ್ ಓಡಿಸೋ ಕ್ರೇಜು, RX ಇವೆಲ್ಲವನ್ನು ಕೂಡ ಬಹಳ ಸ್ಪೀಡ್ ಆಗಿ ಓಡಿಸಿ ಆ ವಿಡಿಯೋಗಳೆಲ್ಲನೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ವೇಗವೇ ಅವರ ಬದುಕಿಗೆ ಬೈಕ್ ಕ್ರೇಜ್, ವೇಗ ಬದುಕಿನ ವೇಗವನ್ನು ನಿಲ್ಲಿಸ್ಬಿಡ್ತಾ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ. ಇನ್ನೊಂದು ಕಡೆ ಹಂಸ್ ಇವೆಲ್ಲವೂ ಸೇರಿ ಈ ದುರ್ಘಟನೆ ಸಂಭವಿಸ್ಬಿಟ್ಟಿದೆ. ಹಾಸನ ಜಿಲ್ಲಾಡಳಿತ ಎಲ್ಲ ಕಡೆ ಹಂಸಗಳನ್ನ ಹಾಕ್ತಾ ಇದ್ದಾರೆ. ಈ ಸ್ಕೂಲ್ ಹತ್ರ ಆಗ್ತಾ ಇದ್ದಾರೆ. ಅವಕ್ಕೆ ಸರಿಯಾದ ನೇಮ ಪದಕಗಳಿಲ್ಲ, ಹಂಗೆ ಹಾಕಿಬಿಡ್ತಾರೆ. ಇವು ಏನು ಮಾಹಿತಿ ಇಲ್ದಲೆ ಏನು ಹೋಯ್ತಾ ಇರ್ತಾರೆ ಅದೇ ಸ್ಪೀಡಲ್ಲಿ ಹೋಯ್ತಾ ಇರ್ತಾರೆ. ಅವರಿಗೆ ಒಂದು ನಾಮಪದಕಗಳು ನೋಡೋಕ್ಕೆ ಮುಂದೆ ಸಿಗೋದ್ರಿಂದವ ಇವತ್ತು ನಿಮ್ಮ ಪ್ರಾಣ 2 ಹೆಣ್ಣು ಮಕ್ಕಳದ್ದು ಹೋಗಿದೆ. ಇವತ್ತು ಅವ್ರ ತಂದೆ ಏನೋ ಆರ್ಮಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಸಹ ಸತ್ಯಭಂಗದಲ್ಲಿದ್ದಾರೆ. ಹೇಳೋಕ್ಕೆ ದುಃಖ ಆಗುತ್ತೆ. ಇನ್ನೂ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿಲ್ಲ. ಇದಕ್ಕೆ ಜಿಲ್ಲಾಡಳಿತ ದಯವಿಟ್ಟು ಎಚ್ಚರಿಕೊಳ್ಬೇಕು. ಎಲ್ಲೆಲ್ಲಿ ಪೇಂಟ್ ಮಾಡಬೇಕಲ್ವಾ, ಅದಕ್ಕೆ ಅವ್ರದ್ದು ಏನು ಮಾರ್ಗದರ್ಶನ ಪೇಂಟ್ ಮಾಡಬೇಕು, ವೈಟು ಮತ್ತು ರೆಡ್ ಹೊಡಿಬೇಕು, ಅದನ್ನು ಹೊಡೆದು ಇವರು ಎಲ್ಲನೂ ಮಾಡಬೇಕು. ಇವರೇನು ಮಾಡಿಲ್ಲ ಇವರು. ಹಂಗಾಗಿ ಅವಕ್ಕೆ ಸರ್ ಇದು ಹನುಮಂತಪುರದ ಹತ್ರ ಆಗಿದ್ದು ಅಂತ ಹೇಳಿದರು. ಸಂಜೆ 5:05 ಟೈಮಲ್ಲಿ ಅವರು ಎಲ್ಲಿಗೆ ಹೋಗ್ತಾಯಿದ್ರು, ಏನೋ ಫ್ರೆಂಡ್ಸ್ ಮನೆಗೆ ಏನೋ ಹೋಗ್ತಾಯಿದ್ರು, ಏನು ಅಂತ ಗೊತ್ತಿಲ್ಲ. ಏನೋ ಹಂಸ ಬಂದಾಗ ಅಚಾನಕ್ ಅದಕ್ಕೇನು ಹಂಸಿಗೆ ಅಂದರೆ ಹಂಸ ನೋಡಲಿಕ್ಕೆ ಏನು ಸಿಗ್ನಲ್ಲು ಇಲ್ಲದ ಕಾರಣ, ಹಂಸ ನೋಡಲಿಕ್ಕೆ ಏಕೆಂದರೆ ಮೊದಲೇ ಸಿಗ್ನಲ್ ಕೊಡ್ತಾರೆ, ಇಲ್ಲ ವೈಟ್ ಲೈನು ಏನಾದರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರೋ ರೋಡ್ನಲ್ಲಿ ಹಂಸಿದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು ಡ್ರೈವ್ ಮಾಡ್ತಾ ಇರೋರಿಗೆ ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ. ಹಿಂಭಾಗ ಕೂತಿದ್ದಾರಲ್ಲ ಅವರು ಏನೋ ಅಚಾನಕ್ ಬ್ರೇಕ್ ಹೊಡೆದಾಗ ಏನೋ ಗೊತ್ತಿಲ್ಲ ಅದ್ರ ಮಾಹಿತಿ ಬಗ್ಗೆ. ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದಿರೋದ್ರಿಂದ ಇವರಿಗೆ ಅಲ್ಲೇ ಸ್ಪಾಟಲ್ಲಿ ಇದಾಗಿದ್ದಾರೆ ತಲೆಗೆ ಏಟು ಬಿದ್ದಿರೋದ್ರಿಂದ. ಪ್ರಿಯಾ ಸರ್ ಅವರು ನಮ್ಮ ಸ್ನೇಹಿತರ ಮಗಳು. ಅವರು ನಮ್ಮ BSF ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಿನ್ನೆ 5 ಗಂಟೆಲೇನೋ ಹೋಗಿದ್ದು ಸರ್, ಫ್ರೆಂಡ್ ಮನೆಗೆ ಹೋಗಿರೋದು. ಹೋದಾಗ ಇನ್ನೊಬ್ರು ಹುಡುಗಿ ಇವಳು ಹೋಗ್ಬಿಟ್ಟು ಹಂಸ ಹಾರಿಸ್ಬಿಟ್ಟು ಇಬ್ಬರಿಗೂ ಬಿದ್ದುಬಿಟ್ಟು ಏಟಾಗ್ಬಿಟ್ಟು ಫುಲ್ಲು ಇದಾಗಿ ಹೋಗಿದ್ದಾಳೆ. ಇವತ್ತು ನಮಗೆ ಯಾವ ರೀತಿ ಕಲ್ದಂಗೆ ಆಯ್ತು. ಮಗಳು ಮೊಮ್ಮಗಳು ಕರ್ಕೊಂಡು ಇವತ್ತು ನನ್ನ ಮಾಮಕ್ಕೆ ಬಂದರೆ ಅವನ ಸಾಯ್ತಾನೋ ಇರ್ತಾನೋ ಗೊತ್ತಿಲ್ಲ. ಆರ್ಮಿ ಮಿಲಿಟ್ರಿಲಿದ್ದಾನೆ. ಇವತ್ತು ಏನೇನಾಗುತ್ತೋ ಗೊತ್ತಿಲ್ಲ. ಹೌದು ಸರ್, ಇವಾಗ ಒಬ್ಬನೇ ಮಗಳು ಈ ಥರ ಮಾಡಿ ಹಿಂಗೆ ಆಯಿತು ಸರ್. ಮೊಮ್ಮಗಳು ಓದ್ತಾ ಇದ್ಲು, ವೈನರಲ್ಲಿ ಚೆನ್ನಾಗಿ ಓದ್ತಾ ಇದ್ಲು ಕ್ಲೀನಾಗಿ. ಅಂಥದ್ದು ಏನೂ ಇಲ್ಲ. ಅವ್ರ ಅಪ್ಪನ್ನೇ ಅಪ್ಪ ಅಂತಾರಲ್ಲ, ನಮ್ಮನೆಯಲ್ಲೂ ಚಂದ್ರಪ್ಪಾಜಿ ಅಂತ ತಾತ ಅಂತ ಕರಿಬೇಕಾಯ್ತು. ಅಪ್ಪಾಜಿ ಅಂತೆಲ್ಲ ಕರಿತಿತ್ತು ನಮ್ಮನ್ನೆಲ್ಲರೂ. ಫ್ರೆಂಡ್ಸ್ ಜೊತೆ ಹೋಗಿ ಈ ಥರ ಹಿಂಗೆ ಆಗ್ಬಿಟ್ಟು ಹಿಂಗೆ ಮಾಡ್ಕೊಂಡು ಹಿಂಗೆ ಆಯ್ತೆ. ತಲೆಗೆ ಏಟಾಯ್ತು.